ಶ್ರೀಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನ್ನವ ಶುಭಂ. ಈ ಶ್ಲೋಕದ ಅರ್ಥ ನೋಡೋಣ. ಕಿಂ ಅಂದ್ರೆ ಏನು, ಏಕಂ ಅಂದ್ರೆ ಒಂದು ಅಥವಾ ಏಕೈಕ, ದೈವತಂ ಅಂದ್ರೆ ದೇವರು, ಲೋಕೆ ಅಂದ್ರೆ ಲೋಕದಲ್ಲಿ. ಕಿಮೇಕಂ ದೈವತಂ ಲೋಕೆ ಅಂದ್ರೆ ಈ ಲೋಕದಲ್ಲಿ ಏಕೈಕ ದೇವರು ಯಾರು. ಕಿಂ ವಾಪಿ ಅಂದ್ರೆ ಅಥವಾ ಇನ್ನೇನು ಅಂತ ಅರ್ಥ. ಏಕಂ ಏಕೈಕ, ಪರಾಯಣಂ ಅಂದ್ರೆ ಆಶ್ರಯ. ಕಿಂ ವಾಪ್ಯೇಕಂ ಪರಾಯಣಂ ಅಂದ್ರೆ ಯಾರು ಈ ಜಗತ್ತಿನಲ್ಲಿ ನಮಗೆ ಶ್ರೇಷ್ಠವಾದ ಆಶ್ರಯ. ಸ್ತುವಂತಹ ಅಂದ್ರೆ ಸ್ತುತಿಸುವುದು, ಕಂ ಯಾರನ್ನು, ಕಂ ಅರ್ಚಂತಹ ಯಾರನ್ನು ಪೂಜಿಸುತ್ತಾ, ಸ್ತುವಂತಹ ಕಂ ಕಮರ್ಚಂತಹ ಅಂದ್ರೆ ಯಾರನ್ನು ಪೂಜಿಸುತ್ತಾ ಯಾರನ್ನು ಸ್ತುತಿಸುತ್ತಾ, ಪ್ರಾಪ್ನುಯುಃ ಅಂದ್ರೆ ಪಡೆಯುತ್ತಾರೆ, ಮಾನವರು ಶುಭಂ ಶುಭವನ್ನು. ಪ್ರಾಪ್ನುಯುರ್ಮಾನ್ನವ ಶುಭಂ ಅಂದ್ರೆ ಮಾನವರು ಶುಭವನ್ನು ಮತ್ತು ಒಳಿತನ್ನು ಪಡೆಯುತ್ತಾರೆ ಅಂತ ಕೇಳ್ತಿರೋದು. ಸೊ ಬೇಸಿಕಲಿ ಈ ಒಂದು ಶ್ಲೋಕದಲ್ಲಿ ಯುಧಿಷ್ಠಿರರು ಭೀಷ್ಮಾಚಾರ್ಯರನ್ನ ಕೇಳ್ತಿದ್ದಾರೆ, ಯಾರು ಈ ಲೋಕದಲ್ಲಿ ಏಕೈಕ ದೇವರು, ಯಾರು ಈ ಜಗತ್ತಿನಲ್ಲಿ ನಮಗೆ ಶ್ರೇಷ್ಠವಾದ ಒಂದು ಆಶ್ರಯ, ಯಾರನ್ನು ಸ್ತುತಿಸಿದ್ರೆ ಯಾರನ್ನು ಪೂಜಿಸಿದ್ರೆ ಮಾನವರು ಶುಭ ಮತ್ತು ಒಳಿತನ್ನು ಪಡೆಯುತ್ತಾರೆ. ಯುಧಿಷ್ಠಿರರು ಭೀಷ್ಮಾಚಾರ್ಯರನ್ನ ಹೀಗೆ ಕೇಳ್ತಿದ್ದಾರೆ. ಇನ್ನೊಮ್ಮೆ ಈ ಒಂದು ಶ್ಲೋಕವನ್ನ ಹೇಳೋಣ. ಶ್ರೀ ಯುಧಿಷ್ಠಿರ ಉವಾಚ ಕಿಂ ಏಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನ್ನವ ಶುಭಂ.